ಮಾಡಿ ಜೀವ ಉಳಿಸಿ ಶರಣಬಸವನಗೌಡ ಹೊರಪೇಟೆ. ತುರ್ತು ಪರಿಸ್ಥಿತಿಗಳಲ್ಲಿ ಪರದಾಡುತ್ತಿರುವ ಜೀವಗಳನ್ನು ಉಳಿಸಲು ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಅಖಿಲ ಕರ್ನಾಟಕ ದಳಪತಿಗಳ ಸಂಘಟನೆ ರಾಜ್ಯಾಧ್ಯಕ್ಷ ಶರಣಬಸವನಗೌಡ ಹೊರಪೇಟೆ ಹೇಳಿದರು. ತಾಲೂಕಿನ ಮಂಡಲಗಿರಿ ಗ್ರಾಮದ ಬಸ್ ಸ್ಟ್ಯಾಂಡ್ ಬಾಯ್ಸ್ ಗೆಳೆಯರ ಬಳಗ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಕೊಪ್ಪಳ ಇವರ ಸಹಯೋಗದಲ್ಲಿ ಮಹಾಶಿವರಾತ್ರಿ ಹಾಗೂ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಶರಣಬಸವನಗೌಡ ಮಾತನಾಡ್ತಾ, ಪ್ರಪಂಚದಲ್ಲಿ ಕೃತಕವಾಗಿ ನಿರ್ಮಿಸಲು ಸಾಧ್ಯವಾಗದೇ ಇರುವ ವಸ್ತು ರಕ್ತವಾಗಿದ್ದು ಅಮೂಲ್ಯ ವಸ್ತು ಹಾಗೂ ಜೀವ ರಕ್ಷಿಸುವಂತಾಗಿದೆ. ಅಂತಹ ರಕ್ತವನ್ನ ಅರ್ಹ ವ್ಯಕ್ತಿಗಳು ದಾನ ಮಾಡುತ್ತಿದ್ದು ನಿಜಕ್ಕೂ ಅವರ ಶ್ರೇಷ್ಠ ವ್ಯಕ್ತಿಗಳಾಗಿ ನಿರ್ಮಾಣಗೊಳ್ಳುತ್ತಾರೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗ್ರಾಮದ ನಿವೃತ್ತ ನೌಕರರ ಶ್ರೀಧರ್ ದೇಸಾಯಿ ಮಾತನಾಡ್ತಾ, ಇಂದಿನ ಕಾಲದಲ್ಲಿ ಸರಿಯಾದ ಜಾಗೃತಿ ಇಲ್ಲದೆ ರಕ್ತದ ಕೊರತೆಯಿಂದ ಬಹುತೇಕ ಜನ ಸಾವನ್ನಪ್ಪುತ್ತಿದ್ದರು. ವಿಶೇಷವಾಗಿ ಹೆರಿಗೆ ಸಮಯದಲ್ಲಿ ಮಹಿಳೆಯರು ಸಾವನ್ನಪ್ಪುತ್ತಿದ್ದು ಘಟನೆಗಳು ನಮ್ಮ ಇತಿಹಾಸದಲ್ಲಿ ಕಾಣುತ್ತೇವೆ. ಆದರೆ ಇಂದು ರಕ್ತದಾನಿಗಳ ಸಂಖ್ಯೆ ಹೆಚ್ಚಿದ್ದರಿಂದ ರಕ್ತದ ಕೊರತೆಯಿಂದ ಸಾವಿಗೀಡಾಗುತ್ತಿದ್ದ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗಿದೆ. ಆದ್ದರಿಂದ ನವ ಯುವಕರು ಹೆಚ್ಚೆಚ್ಚು ರಕ್ತದಾನ ಮಾಡಬೇಕು ಎಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ 55 ಜನರಿಂದ ರಕ್ತದಾನ ಮಾಡಲಾಯಿತು ಮತ್ತು ರಕ್ತದಾನ ಮಾಡಿದವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಈ ರಕ್ತ ಸಾವಿರಾರು ಒಂದು ನರಗಳಿಂದ ಒಂದು ನಾವು ತಿಂದ ಆಹಾರ ಜೀವನ ಮಾಡಿ 60 ಅಂತ ವಿಜ್ಞಾನ ಹೇಳ್ತದೆ, 60 ಎಷ್ಟೋ ತುತ್ತು ತಿಂದರೆ ಒಂದು ಹನಿ ರಕ್ತ ಆಗ್ತದೆ. ಆ ಒಂದು ಹನಿ ರಕ್ತ ಒಂದು ಪ್ರಾಣ ಉಳಿಸುತ್ತೆ. ಅಕಸ್ಮಾತ್ ಎಷ್ಟೋ ಮಂದಿ ರಕ್ತದ ಕೊರತೆಯಿಂದ ಎಷ್ಟೋ ಮಂದಿ ಸಾವನ್ನಪ್ಪಾರೆ. ಮತ್ತು ಬ್ಲಡ್ ಬ್ಯಾಂಕ್ನ ಹೋದ ರಕ್ತ ಯಾವ ಗುಂಪಿನ ರಕ್ತ ಇರ್ತಾವೋ ಅವೆಲ್ಲ ಹೆಚ್ಚಿನ ಅನುಭವ ಇಲ್ಲ. ಆ ಗುಂಪಿನ ರಕ್ತ ಸಿಗದಂತ ಅದ್ರಾಗ ಕೆಲಸ ಮಾಡುವಂಥ ನಮ್ಮ ಶ್ರೀರಾಮ್ ದೇಸಾಯಿ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳ್ತಾರೆ. ಯಾಕೆ ಆರೋಗ್ಯ ಇಲಾಖೆಗೆ ಇದ್ದವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಎಲ್ಲ ದಾನಕ್ಕಿಂತ ರಕ್ತ ಯಾಕೆ ಶ್ರೇಷ್ಠ ಅಂದರೆ ಮನುಷ್ಯ ನಾವು ಬದುಕೋದು ಆ ರಕ್ತದಿಂದ. ಇನ್ನೂರ ಬ್ಲಡ್ ಕ್ಯಾನ್ಸರ್ ಅಂತ ಬರ್ತೈತೆ, ಇನ್ನೊಂದು ರಕ್ತ 108 ಇರ್ತಾವೆ. ಆ ರಕ್ತ ಎಲ್ಲಕ್ಕೆ ಶ್ರೇಷ್ಠವಾದಂಥ ರಕ್ತ. ಆ ರಕ್ತದಾನ ನೀವು ಮಾಡೋಕ್ಕಿರಲ್ಲ, ಇದು ಭಾಳ ಶ್ಲಾಘನೀಯ ಅನ್ನೋ ವಿಷಯ. ನಮ್ಮೂರಲ್ಲಿ ಯುವಕರು ನಿನ್ನೆ ಒಂದು ಹೇಳ್ತೀನಿ ನಿಮಗೆ, ಶಿವಮೂರ್ತಿ ದಾವಾಯಿನ ನೀವು ಅಧ್ಯಕ್ಷನ ಮಾಡಿರಿ, ಭಾಳ ಆ ರೀತಿ ಅಧ್ಯಕ್ಷ ಆದವರು ಜವಾಬ್ದಾರಿ ತಗೊಂಡು ಅದನ್ನ ಕೆಲಸ ಮಾಡಿದ್ರೆ ಮುಂದೆ ಏನಾದರೂ ಆಗುತ್ತೆ. ಇದಂತ ನೀವು ಈ ಏನು ಸಂಘಟನೆ ಮಾಡಿರಲ್ಲ, ಈ ಸಂಘದ ಮುಖಂಡರು ಏನಿರ್ತಾರಲ್ಲ ಮಂದಿ ಅಂತಿರ್ತಾರೆ, ಉತ್ಸವ ಮಕ್ಕಳು ಮಾಡ್ಯಾರ ಅಂತಿರ್ತಾರೆ. ಕೆಲವು ಮಂದಿ ಮಾಡ್ಯಾರ ಅಂತಿರ್ತಾರೆ. ಅನ್ನರಲ್ಲಿ ಆನೆ ಹೋಗುತ್ತಿತ್ತಂತ, ಸ್ವಾನ ಹೋಗುತ್ತಿತ್ತಂತ. ಆನೆ ಅದು ಹೊಳ್ಳಿ ಹೊಡಗಲ್ಲ, ಅದು ತನ್ನಟ್ಟು ತಾನು ಹೋಗಿರ್ತೈತಿ. ನೀವೇನು ಕೆಲಸ ಮಾಡೋಕತ್ತೀರಿ ಅದು ಒಳ್ಳೆಯ ಕೆಲಸ. ಅನ್ಲಿ ಬಿಡ್ಲಿ ಬೇಯಲಿ ಏನಲ್ಲಿ ನೀವು ಅದನ್ನ ಕೆಲಸ ನೀವು ನಿಮ್ಮ ದಾರಿಯಲ್ಲಿ ನೀವು ಹೋದ್ರೆ ಯಾರಿಗೂ ಭಯ ಇಲ್ಲ. ದುಡಿದುಂಡವನು ದೇವ್ರ ಅಂಜಿಕೆ ಅಂತಾರೆ. ಹಂಗೆ ನೀವು ಒಳ್ಳೆ ಕೆಲಸ ಮಾಡೋಕತ್ತೀರಿ. ಯಾರ ಏನಲ್ಲಿ ಇದು ನೀವು ಹಿಡಿದು ಕೆಲಸ ಕೈ ಬಿಡಬೇಡಿ. ಏನೇನು ಬೇಕು ಮಾಡಿ. ಇವತ್ತು ಒಬ್ಬರು ಹಾಕ್ಯಾರ, ನಾಳೆ ಇಬ್ಬರು ಹಾಕ್ಯಾರ, 3 ಮಂದಿ ಹಾಕ್ತಾರೆ. ಮುಂದೆ ಬರ್ತಾ ಸಂಘಟನೆ ಆಗೇ ಆಗುತ್ತೆ. ಅದು ನಿಮ್ಮ ಚಿಕ್ಕ ಸುಮಾರು 120ರಿಂದ 200 ಮಂದಿ ತಾಯಿ ಸಾವನ್ನು ಹೋಗ್ತಿದ್ರು ರಕ್ತಿಲ್ಲ. ಅಂದ್ರೆ 7 MG 7 MG, ಆಮೇಲೆ 5 ಮಿಲಿಗ್ರಾಮ್ 6 ಮಿಲಿಗ್ರಾಮ್ ಹಿಂಗೆಲ್ಲ ಇತ್ತು. ಅವರೆಲ್ಲರೂ ಏನಾಗ್ತಿತ್ತು, ಸರಿಯಾದ ಆರೈಕೆಗಳಿಂದ ರಕ್ತದಾನ ಸಿಗಲಾರ್ದ ಐರನ್ ಆ್ಯಂಡ್ ಫೋಲಿಕ್ ಆಸಿಡ್ ಉಳಿದುಗಳನ್ನು ಕೊಡಲಾರ್ದಕ್ಕೆ ಅವರು ತಾನು ಸಾವನ್ನು ಕೊಡ್ತಿದ್ರು. ಈ ಒಂದು ಸಾವನ್ನು ನಾವು ಎಲ್ಲ ಈ 108 ವೈದ್ಯರು ಎಲ್ಲ ಆರೋಗ್ಯ ಇಲಾಖೆ ಭಾಳ ಎಚ್ಚರವಾಗಿ ಕೆಲಸವನ್ನು ನಿರ್ವಹಿಸಿರಿಂದ ಸುಮಾರು ಈಗ 1 ಲಕ್ಷಕ್ಕೆ ಸುಮಾರು 1-2 ಸಾವನ್ನು ಅನುಭವಿಸ್ತಾರೆ. ಎಲ್ಲರೂ ಏನಾರ ಮಿಸ್ಟೇಕ್ ಆದ್ರೆ ಸರಿಯಾಗಿ ತಾಯಿ ಜವಾಬ್ದಾರಿಯಿಂದ ಮುಗಿಸ್ಕೊಳ್ಳಿಂದ ಶಿಕ್ಷಕರ ನಮ್ಮ ಆರೋಗ್ಯ ಇಲಾಖೆಯಿಂದ ಸರಿಯಾದ ಆರೈಕೆಗಳನ್ನು ಮಾಡ್ಕೊಳ್ಳಿಂದ್ರೆ ಅವರ ಸಾವನ್ನು ಹೋಗ್ತಾರೆ. ಅದೇ ರೀತಿ ಎಕ್ಸಿಡೆಂಟ್ ಆಯ್ತು ಅಂದ್ರೆ ಎಲ್ಲರ ಪ್ರಾಣ ಭೀತಿಯಿಂದ ಸಾವನ್ನು ಅನುಭವಿಸ್ತಾರೆ. ಅವರು ಕೂಡ ರಕ್ತವನ್ನು ಕೊಟ್ಟರೆ ಬೇಗ ಗುಣಮುಖರಾಗಿ ಅವರು ಒಂದು ಶರೀರವನ್ನು ರಕ್ತದಾನ ಮಾಡಿ ಒಂದು ಜೀವವನ್ನು ಉಳಿಸ್ಲಿಕ್ಕಾಗ್ತದೆ. ಅದೇ ರೀತಿಯಾಗಿ ನಮ್ಮದು ಬ್ಲಡ್ ಪ್ರೆಷರ್ ಇರೋದಲ್ಲ, ಸಣ್ಣ ಹಾರ್ಟ್ ಇರ್ತದೆ, ಇದು ಪಂಪ್ ಮಾಡ್ತದೆ. ಇದು ನರಗಳು ನೋಡಿದರೆ ಎಲ್ಲ ಒಂದಕ್ಕೊಂದು ನರಗಳನ್ನು ಜೋಡಿಸಿದ್ರೆ ನಮ್ಗೆ ಸುಮಾರು ಒಂದು 500 ಕಿಲೋಮೀಟ್ರ್ ಆಗ್ತಾನೋ ಅಂತ ಅನಿಸ್ತದೆ ನರಗಳು. ಆ ನರಗಳು ರಕ್ತ ಇಲ್ಲಿವರೆಗೂ ರಕ್ತ ಪಂಪ್ ಮಾಡ್ತಾರೆ.